ಖ್ಯಾತ ನಿರ್ದೇಶಕನ ಅಶ್ಲೀಲ ಹೇಳಿಕೆ ಈಗ ಭಾರಿ ಚರ್ಚೆಗೆ ಗ್ರಾಸವಾಗಿದೆ. ನಿರ್ದೇಶಕನಾಗಿ ಹೇಗೆ ಮಾತಾಡಬೇಕು ಎಂಬುದು ಗೊತ್ತಿಲ್ವೇ? ಹೆಣ್ಣು ಮಕ್ಕಳ ಕುರಿತಾಗಿ ಅಶ್ಲೀಲ ಹೇಳಿಕೆ ನೀಡಿರುವ ಡೈರೆಕ್ಟರ್ ನಿರ್ದೇಶಕನ ಹೇಳಿಕೆ ಎಲ್ಲಾ ಚಿತ್ರರಂಗದಲ್ಲೂ ಕೂಡ ಭಾರಿ ವಿರೋಧತೆಯನ್ನು ಎದುರಿಸ್ತಾ ಇದೆ. ಹಿಟ್ ಸಿನಿಮಾಗಳನ್ನು ಕೊಟ್ಟಿರುವಂತಹ ಸ್ಟಾರ್ ಡೈರೆಕ್ಟರ್ ಇವರು. ಹೆಣ್ಣು ಮಕ್ಕಳ ಕುರಿತಾಗಿ ಅಶ್ಲೀಲ ಹೇಳಿಕೆ ನೀಡಿರುವಂತಹ ಖ್ಯಾತ ಡೈರೆಕ್ಟರ್ ನಿರ್ದೇಶಕನ ಹೇಳಿಕೆ ಎಲ್ಲಾ ಚಿತ್ರರಂಗದಲ್ಲೂ, ಅದು ಟಾಲಿವುಡ್, ಕಾಲಿವುಡ್, ಕೋಸ್ಟಲ್ವುಡ್ ಎಲ್ಲ ಕಡೆಯೂ ಕೂಡ ವಿರೋಧತೆಯನ್ನು ಕಾಣ್ತಾ ಇದೆ. ಹಿಟ್ ಸ್ಟಾರ್ಗಳ ಜೊತೆ ಸಿನಿಮಾ ಮಾಡಿರುವಂತಹ ಈ ಖ್ಯಾತ ನಿರ್ದೇಶಕ ಇವರ ಆಡಿರುವಂತಹ ಈ ಮಾತು ಈಗ ವಿವಾದಕ್ಕೆ ಕಾರಣವಾಗಿದೆ. ಹಾಗಾದ್ರೆ ಆ ನಿರ್ದೇಶಕ ಯಾರು? ನೀಡಿರುವ ಹೇಳಿಕೆ ಏನು? ಖ್ಯಾತ ನಿರ್ದೇಶಕನ ಅಶ್ಲೀಲ ಹೇಳಿಕೆ ಭಾರಿ ಚರ್ಚೆಗೆ ಕಾರಣವಾಗಿದೆ. ನಿರ್ದೇಶಕನಾಗಿ ಹೇಗೆ ಮಾತಾಡಬೇಕು ಅನ್ನೋದು ಗೊತ್ತಿಲ್ಲ, ಕನಿಷ್ಠ ಪರಿಜ್ಞಾನ ಮರೆತು ಮಾತಾಡಿದ್ದಾರೆ ಖ್ಯಾತ ನಿರ್ದೇಶಕ ಎನ್ನುವಂಥದ್ದು ಈಗ ಅಸಮಾಧಾನಕ್ಕೆ ಕಾರಣವಾಗಿದೆ. ನಿರ್ದೇಶಕನ ಹೇಳಿಕೆ ಎಲ್ಲ ಚಿತ್ರರಂಗದಲ್ಲೂ ಕೂಡ ಭಾರಿ ವಿರೋಧತೆ ವ್ಯಕ್ತವಾಗಿರುವಂತಹದ್ದು. ಹಿಟ್ ಸಿನಿಮಾಗಳನ್ನು ಕೊಟ್ಟಿರುವಂತಹ ಸ್ಟಾರ್ ಡೈರೆಕ್ಟರ್, ಸೊ ಆ ತರಹದ ಒಂದು ಜವಾಬ್ದಾರಿಯುತ ನಿರ್ದೇಶಕ ಅಂತ ಹೇಳಿದ್ರೆ ಜವಾಬ್ದಾರಿಯುತ ಸ್ಥಾನದಲ್ಲಿರ್ತಾರೆ. ಆ ತರಹದ ನಿರ್ದೇಶಕರೊಬ್ಬರು ಕೊಟ್ಟಿರ್ತಕ್ಕಂಥ ಒಂದು ಹೇಳಿಕೆ ಈಗ ವಿವಾದಕ್ಕೆ ಕಾರಣವಾಗಿದೆ. ಎಲ್ಲ ಸಿನಿ ಕ್ಷೇತ್ರಗಳಲ್ಲೂ ಕೂಡ ವಿರೋಧತೆ ವ್ಯಕ್ತವಾಗ್ತಾ ಇದೆ. ಹಿಟ್ ಸ್ಟಾರ್ಗಳ ಜೊತೆ ಸಿನಿಮಾ ಮಾಡಿರುವಂತಹ ನಿರ್ದೇಶಕ, ಹಾಗಾದ್ರೆ ಆ ನಿರ್ದೇಶಕ ಯಾರು? ಅದು ಬೇರಾರು ಅಲ್ಲ, ಖ್ಯಾತ ನಿರ್ದೇಶಕ ರಾಮ್ ಗೋಪಾಲ್ ವರ್ಮಾ. ಪ್ರತ್ಯೂಷಾ ನಟಿಯ ಜೊತೆ ಅಶ್ಲೀಲ ಪದ ಬಳಕೆಯನ್ನು ಮಾಡಿದ್ದಾರೆ. ನನಗೆ ಹೆಣ್ಣಿನ ಎದೆ ಭಾಗ ಹಾಗೂ ಹಿಂಭಾಗ ಇಷ್ಟ. ನಿಮ್ಮ ಹೆಂಡತಿ ಮುಂದೆ ಹೇಳಿಕೊಳ್ಳಬೇಕಾದಂಥ ವಿಚಾರ ಇದು. ಡೈರೆಕ್ಟರ್ ಹೇಳಿಕೆಗೆ ವ್ಯಾಪಕ ಆಕ್ರೋಶ ವ್ಯಕ್ತವಾಗುತ್ತಿದೆ. RGV ಹೀಗೆ ಮಾತನಾಡುವ ಮೂಲಕ ಸಮಾಜಕ್ಕೆ ಏನು ಸಂದೇಶ ಕೊಡ್ತಿದ್ದಾರೆ? ಇವರೆಂತಹ ಸೆಲೆಬ್ರಿಟಿ ರೀ, ಹೇಗೆ ಮಾತಾಡಬೇಕು ಎಂಬ ಅರಿವಿಲ್ಲ. ನಿರ್ದೇಶಕನಿಗೆ ಮೆದುಳಿಗೂ ನಾಲಿಗೆಗೂ ಕನೆಕ್ಷನ್ ಬೇಕು. ಅದು ಕಟ್ಟಾದರೆ ಬರುವಂಥ ಹೇಳಿಕೆಯ ರೂಪದಲ್ಲಿತ್ತು ಈ ಒಂದು ಹೇಳಿಕೆ. ಹೆಣ್ಣು ಮಕ್ಕಳ ದೇಹದ ಭಾಗ ನನಗಿಷ್ಟ, ಅದರಲ್ಲೂ ಯಾವ್ಯಾವ ಭಾಗ ಅನ್ನೋದನ್ನ ವಿವರಿಸಿ ಹೇಳೋನೆ ವಿಜೃಂಭಣೆಯಿಂದ. ನನಗೆ ಹೆಣ್ಣಿನ ಎದೆ ಭಾಗ ಹಾಗೂ ಹಿಂಭಾಗ ಇಷ್ಟ. ನಿಮ್ಮ ಮಡದಿ ನಿಮ್ಮ ಹೆಂಡತಿಯ ಮುಂದೆ ಹೇಳಿಕೊಳ್ಳಬೇಕಾದಂಥ ವಿಚಾರವನ್ನ ಸಾರ್ವಜನಿಕವಾಗಿ ಅತ್ಯಂತ ನಿರ್ಲಜ್ಜನಾಗಿ ಹೇಳ್ತಾರೆ ಅನ್ನೋದಾದರೆ, ಈ ವರ್ಮಾ ಇವತ್ತು ನಿನ್ನೆಯಿಂದಲ್ಲ ವಿವಾದದ ಚಟವನ್ನು ಏರಿಸಿಕೊಂಡಿರುವಂತಹದ್ದು. ಈತನೊಬ್ಬ ವಿವಾದ ಚಟದ ಚಕ್ರವರ್ತಿ. ಪ್ರತಿಯೊಂದು ಹೆಣ್ಣಿನ ಬಗ್ಗೆಯೂ ಕೂಡ ನೋಡ್ರಿ, ಹೆಣ್ಣಿನ ಸೌಂದರ್ಯವನ್ನು ವಿಮರ್ಶೆ ಮಾಡೋದು ಅಪರಾಧ ಅಲ್ಲ, ಹೆಣ್ಣಿನ ಅಂದವನ್ನು ವರ್ಣಿಸೋದು ಕೂಡ ಅಪರಾಧವೂ ಅಲ್ಲ, ಅದೊಂಥರದ ವಿಮರ್ಶನಾತ್ಮಕವಾದ ವಿಚಾರವೂ ಅಲ್ಲ. ಆದರೆ ಹೆಣ್ಣಿನ ಭಾಗವನ್ನು ವಿಜೃಂಭಣೆಯಿಂದ ಅತ್ಯಂತ ಅಶ್ಲೀಲತೆಗೆ ತೆಗೆದುಕೊಂಡು ಹೋಗೋದಿದೆಯಲ್ಲ, ಅದು ನಿಜಕ್ಕೂ ಕೂಡ ಒಂದರ್ಥದ ಅಪರಾಧವಾಗಿ ಮಾರ್ಪಡುತ್ತೆ. ಈಗ ಈ ರಾಮ್ ಗೋಪಾಲ್ ವರ್ಮಾ, ಈತನದೇ ಆದಂಥ ಒಂದು ಫ್ಯಾನ್ ಬೇಸ್ಗಳಿದ್ದಾವೆ, ಒಂದು ಅಭಿಮಾನಿಗಳ ದಂಡಿದೆ. ನಾವು ಅಭಿಮಾನದಿಂದ ಕಾಣುವಂತಹ ವ್ಯಕ್ತಿಯೇ ಈ ತರಹದ ಹೇಳಿಕೆ ಕೊಟ್ಟಾಗ ಈತನ ಅಭಿಮಾನಿಗಳು ಅಂತ ಕರೆಸಿಕೊಳ್ಳುವವರು ನಾಳೆ ದಿನ ಹೆಣ್ಣನ್ನು ನೋಡುವ ದೃಷ್ಟಿಗಳು ಹೆಂಗಿರ್ಬೋದು ಅಂತ, ವ್ಯತಿರಿಕ್ತ ಪರಿಣಾಮ ಬೀರುತ್ತೆ ಅನ್ನೋ ಕನಿಷ್ಠ ಜ್ಞಾನ ಬೇಡ, ಕನಿಷ್ಠ ಪರಿಜ್ಞಾನ ಬೇಡ. ಯಾರ ಬಗ್ಗೆ ಮಾತನಾಡ್ತಾ ಇರೋದು? ಒಂದು ಹೆಣ್ಣಿನ ಬಗ್ಗೆ. ಆ ಹೆಣ್ಣಿನ ಅತ್ಯಂತ ಪ್ರಮುಖ ಭಾಗ ಅಂತ ಕರೆಸಿಕೊಳ್ಳುವ ಕೆಲ ಭಾಗಗಳನ್ನು ಅತ್ಯಂತ ಅಶ್ಲೀಲತೆಯಲ್ಲಿ ವ್ಯಾಖ್ಯಾನಿಸೋದಿದೆಯಲ್ಲ, ಅದು ಸಮಾಜಕ್ಕೆ ಬೇರೆ ರೀತಿಯ ಸಂದೇಶವನ್ನು ಕಳುಹಿಸಿಕೊಡುತ್ತೆ.